ಗ್ಯಾಸ್ ಸಿಲಿಂಡರ್ ಕೊರತೆ ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಿಲಿಂಡರ್ ಲೋಡ್ ಬಾರದೆ ಗ್ಯಾಸ್ ಏಜೆನ್ಸಿ ಬಂದ್ ಆಗ್ತಾ ಇದೆ. ಶಟರ್ ಎಳೆದು ನೋಟಿಸ್ ಅನ್ನು ಅಂಟಿಸಿದ್ದಾರೆ ಮಾಲೀಕರು. ಕೊಪ್ಪಳ ನಗರದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾಗ್ತಾ ಇದೆ ಕೆಲವು ಭಾಗಗಳಲ್ಲಿ. ಇದು ನಿಜವಾಗ್ಲೂ ಕೂಡ ಗ್ರಾಹಕರಿಗೆ ಬಿಗ್ ಶಾಕ್. ನಾವು ಕಮರ್ಷಿಯಲ್ ಗ್ಯಾಸ್ ಮನೆಗೆಲ್ಲ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಇಲ್ಲಿ ನೋಡಿ, ಸಿಲಿಂಡರ್ಗಳ ಅಭಾವ ಇರೋದ್ರಿಂದ, ಲೋಡ್ ಬರದೇ ಇರೋದ್ರಿಂದ ಗ್ರಾಹಕರು ಸಹಕರಿಸಬೇಕು ಅಂತ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ. ವಿನಂತಿಸ್ಕೊಳ್ತಿದ್ದೀವಿ ಅಂತ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ. ಸ್ಟಾಕೇ ಬರ್ತಾ ಇಲ್ಲ ಅಂತ ಸಹಕರಿಸಬೇಕು ಅಂದರೆ ಹೆಂಗೆ ಸಹಕರಿಸೋದಾದರೂ ಹೆಂಗೆ? ಗ್ಯಾಸ್ನೇ ನಂಬ್ಕೊಂಡಿರೋರಿಗೆ ಶಾಕ್ ಅಲ್ವಾ ಇದು? ಈ ಬೋರ್ಡ್ ನೋಡ್ತಿದ್ದಂಗೆ ಅರ್ಧ ಗಾಬರಿ ಆಗಿರುತ್ತೆ, ಏನಪ್ಪ ಮಾಡೋದು ಅಂತ. ನಿಮಗೆ ಈ ಗ್ರಾಮೀಣ ಭಾಗದಲ್ಲಾದರೆ ಮೊದಲಿಂದನೂ ಸಮಸ್ಯೆ ಇಲ್ಲ. ಗ್ಯಾಸು ಹೌದು, ಇತ್ತೀಚೆಗೆ ಅಡಿಕ್ಟ್ ಆಗಿದ್ದೀವಿ ಗ್ಯಾಸು, ಹೆಂಗೆ ಮತ್ತೆ ಒಲೆಗೆ ಶಿಫ್ಟ್ ಆಗೋದು, ಸೌದೆ ಒಲೆ ಅಂದ್ರೂ ಆಪ್ಷನ್ ಅಂತೂ ಇರುತ್ತೆ. ಸಿಟಿಲಿ ಯೋಚನೆ ಮಾಡಿ ನೀವು, ಯಾವ ಸೌದೆ, ಯಾವ ಒಲೆ, ಎಲ್ಲಿ ಹಚ್ಚೋದು, ಏನು ಮಾಡೋದು. ಸೊ ಇದೀಗ ಕೊಪ್ಪಳದ ದೃಶ್ಯ ನಾವು ಗಮನಿಸ್ತಾ ಇರೋದು. ಗ್ಯಾಸ್ ಏಜೆನ್ಸಿಯವರು ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಶಟರ್ ಎಳೆದುಬಿಟ್ಟಿದ್ದಾರೆ, ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಸಿಲಿಂಡರ್ ಲೋಡ್ ಬಾರದೆ ಗ್ಯಾಸ್ ಏಜೆನ್ಸಿ ಬಂದ್ ಆಗಿರೋದು. ಇನ್ನೆಷ್ಟು ದಿನ ಈ ಥರದ ಸಮಸ್ಯೆ, ಏನು ಎತ್ತ, ಏನು ಸಮಸ್ಯೆ ಇಲ್ಲ ಅಂತಾರೆ. ನೋಡಿದ್ರೆ ಕೆಲವು ಭಾಗಗಳಲ್ಲಿ ತೀರಾ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ಗೂ ಡೀಸೆಲ್ಗೂ ಹೀಗೆ ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ. ಕೆಲವು ಭಾಗಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಿದೆ, ಏನಾಗ್ತಾ ಇದೆ, ನಿಖರವಾಗಿ ಮಾಹಿತಿ ಸಿಗದೇನೆ ಸಾರ್ವಜನಿಕರು ಒಂದು ರೀತಿ ಕಂಗಾಲಾಗ್ತಾ ಇದ್ದಾರೆ. ಶಟರ್ ಎಳೆದು ನೋಟಿಸೇ ಅಂಟಿಸ್ಬಿಟ್ಟಿದ್ದಾರೆ ನೋಡಿ ಇದು. ಮತ್ತು ಕೆಲವರಿಗೆ ಇವಾಗ ಸುಮ್ಮನೆ ಬಿಡ್ರಿ, ಮೀಡಿಯಾದವ್ರು ಹೆದರಿಸ್ತಾರೆ, ಮಾಧ್ಯಮದವ್ರು ಹೆದರಿಸ್ತಾರೆ, ಎಲ್ಲ ಕರೆಕ್ಟ್ ಇದೆ, ನಮ್ಮೂರಲ್ಲಿ ಗ್ಯಾಸ್ ಸಿಗುತ್ತೆ, ಈಗಲೇ ಬುಕ್ ಮಾಡಲಾ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಗುತ್ತೆ ನೋಡಿ. ಅಲ್ಲಿ ಬರೆದು ಅಂಟಿಸಿರೋದನ್ನ ನೀವು ನೋಡಿಬಿಡಿ. ಕೆಲವು ಭಾಗಗಳಲ್ಲಿ ನಿಜವಾಗ್ಲೂ ಸಮಸ್ಯೆ ಆಗ್ತಾಗಿದೆ. ಯಾಕೆ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಕೃತಕ ಅಭಾವವೋ, ಬೇಕು ಅಂತ ಬರ್ತಾ ಇಲ್ವೋ, ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯೋ, ಅಥವಾ ನಿಜವಾಗ್ಲೂ ಸಮಸ್ಯೆ ಇದೆಯೋ, ಅಧಿಕಾರಿಗಳು ಸಂಬಂಧಪಟ್ಟವ್ರಿಗೆ ಏನು ಹೇಳ್ತಾರೆ. ಕೆಲವು ಕಡೆಯಲ್ಲಿ ಅಧಿಕಾರಿಗಳೇ ಪ್ರೆಸ್ ಮೀಟ್ ಮಾಡಿಬಿಡ್ತಾ ಇದ್ದಾರೆ, ನಮ್ಮಲ್ಲಿ ಆ ಥರ ಸಮಸ್ಯೆನೇ ಇಲ್ಲ, ವದಂತಿ ಹಬ್ಬಿಸೋದು, ಇನ್ನೊಂದು ಮತ್ತೊಂದು ಮಾಡ್ತು ಅಂತಂದರೆ ಆ್ಯಕ್ಷನ್ಸ್ ತೆಗೆದುಕೊಳ್ತೀವಿ ಅಂತ. ಬಟ್ ನೀವು ಬೋರ್ಡ್ ನೋಡಿ, ಶಟರ್ ಹೇಳ್ದಿರೋದು ನೋಡಿ. ಅದಕ್ಕೆ ಬಂದ ಹತ್ರ ಅದಕ್ಕೆ ನೋಡ್ಕೊಂಡು ನೋಡ್ತೀನಿ ಸರ್. ನಂಬರ್ ಐತೆ ಸರ್, ಇಲ್ಲಿ ನಿಮ್ಮ ನಂಬರ್ ಐತೆ, ಇಲ್ಲಿ ಹಾಕ್ಯಾರ